ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ. ಶುಕ್ರವಾರ ಇವಾಗ ಟೈಮ್ ಅಂದ್ಬಿಟ್ಟು 12 ಗಂಟೆ ಆಗಿದೆ. ಇವತ್ತಂತೂ ಏನೂ ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್. ಇವತ್ತು ಆಷಾಢದ ಮೊದಲನೇ ಶುಕ್ರವಾರ ಹಾಗೂ ಇವತ್ತು ನನಗೆ ಏನೋ ಸ್ವಲ್ಪ ಕೆಲಸ ಎಲ್ಲ ಇತ್ತು. ನನ್ನ ಪರ್ಸ್ನಲಿ ಕೆಲಸ ಇತ್ತು, ಹಾಗಾಗಿ ಮನೇನು ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ. ರಾತ್ರಿನೂ ಒಂದು ಸ್ವಲ್ಪ ಲೇಟಾಗಿ ಮಲಿಕೊಂಡಿರೋದ್ರಿಂದ ಎದ್ದಿದ್ದೆ 6 o'clockಗೆ. ಆದ್ರೂ ಸ್ವಲ್ಪ ಜಾಸ್ತಿನೇ ಬೇರೆ ಬೇರೆ ಎಲ್ಲ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡಿದ್ದೀನಿ. ಅಂದರೆ ಪೂರ್ತಿ ಮುಗಿಸ್ಕೊಂಡಿಲ್ಲ, ಒಂದು 3/4% ಕೆಲಸ ಎಲ್ಲ ಮುಗ್ದೋಗಿದೆ. ಇವಾಗ ಮನೆ ಕ್ಲೀನಿಂಗ್ ಮಾಡಬೇಕು, ಹಾಗಾಗಿ ಬ್ಲಾಗು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಆಗಿರುವಂತಹ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವಾಗ ಬಂದ್ಬಿಟ್ಟು ನಾನು ಫಸ್ಟ್ ಬಂದ್ಬಿಟ್ಟು ಕಿಚನ್ನು ಡೀಪ್ ಕ್ಲೀನ್ ಮಾಡಬೇಕು. ರಾತ್ರಿನೂ ಒಂದು ಸ್ವಲ್ಪ ಕ್ಲೀನ್ ಮಾಡಿರೋದು ಅಷ್ಟೇನೆ. ರಾತ್ರಿ ಊಟ ಮಾಡಿದ ತಕ್ಷಣ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ, ಅವಾಗಷ್ಟೇ ಕ್ಲೀನ್ ಮಾಡಿರೋದು. ಇನ್ನು ಅದ್ರ ಮುಂದೆ ನನಗೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದಿಲ್ಕಿಲ್ಲ. ಇವಾಗ ಮಾಡ್ತೀನಿ. ತಿಂಡಿನೂ ಆಯಿತು. ತಿಂಡಿ ಬಂದುಬಿಟ್ಟು ಇವತ್ತು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ. ನಾನು ಬಂದುಬಿಟ್ಟು ರಾಗಿ ಅಂಬ್ಲಿ ಮಾಡಿಕೊಂಡು ಕುಡ್ದಿದ್ದೀನಿ. ನಂದು ತಿಂಡಿ ಎಲ್ಲ ಆಗಿದೆ. ಇವಾಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಬನ್ನಿ, ಬೇಗ ಕ್ಲೀನ್ ಮಾಡ್ಕೊಳ್ಳೋಣ. ಮಾಡ್ತಾನೆ ಮಾತಾಡ್ತಾ ಇರ್ತೀನಿ, ಸರಿನಾ? ಬನ್ನಿ, ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಇಷ್ಟು ದಿವಸದಿಂದ ಫಸ್ಟ್ ಸರಿ ನನ್ನ ಮದುವೆ ಆಗಿ ಆವಾಗಲೇ 12 ವರ್ಷ ಆಗಿದೆ. 12 ವರ್ಷದಿಂದ ಫಸ್ಟ್ ಸರಿನೇ ನಾನು ಇನ್ನೂ ತನಕ ಎಲ್ಲಾದ್ರೂ ಹೋಗಬೇಕು ಅಂದರೆ ಬ್ಯಾಗ್ ಪ್ಯಾಕಿಂಗ್ ಮಾಡಿಲ್ಲ. ಇದೇ ಫಸ್ಟ್ ಸರಿ ನನ್ನ ಇಷ್ಟು ವರ್ಷದಿಂದ ತನಕ ಮಾಡಿಲ್ಲ. ನಾನು ಇವತ್ತು ಟ್ರಾವೆಲಿಂಗ್ ಇದೆ ನಮ್ಮದು, ಟೈಟಲಲ್ಲಿ ನೋಡಿರ್ತೀರಾ. ಇನ್ನು ಬ್ಯಾಗ್ ಪ್ಯಾಕಿಂಗ್ ಇವತ್ತೇ ಮಾಡಿಲ್ಲ ನಾನು. ನೋಡಿ ಎಂಥ ಕೆಲಸ ಆಗಿದೆ ಗೊತ್ತಾ. ಇವತ್ತು ತುಂಬಾ ತಲೆನೋಯ್ತಾ ಇದೆ. ಹಾಗಾಗಿ ಇವಾಗ ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಆಮೇಲೆ ಬ್ಯಾಗ್ ಪ್ಯಾಕಿಂಗ್ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ, ನೈಟ್ ಜರ್ನಿ ಇದೆ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತಗೊಂಡು ಶೇರ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಇವಾಗ ಕಿಚನ್ ಕ್ಲೀನ್ ಮಾಡ್ಕೋತೀನಿ, ಆಮೇಲೆ ಅದ್ರ ಮುಂದೆ ಏನೇನಾಗುತ್ತೆ ಅಂತೇಳಿ ಶೇರ್ ಮಾಡ್ಕೊಂಡು ಹೋಗ್ತೀನಿ, ಸರಿನಾ? ಬನ್ನಿ, ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಏನು ಗೊತ್ತಾ, ಸ್ವಲ್ಪನೇ ಪಾತ್ರೆ ಇತ್ತು. ಅಂದರೆ ಬೆಳಗ್ಗೆ ತಿಂದಿರೋದು, ಜ್ಯೂಸ್ ಕುಡ್ದಿರೋದು, ಆ ಥರದ್ದೆಲ್ಲ ಸ್ವಲ್ಪ ತಿಂಡಿ ಮಾಡಿರೋದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ಅದೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೇ ಇತ್ತು, ಜಾಸ್ತಿ ಇದ್ದಿರ್ಕಿಲ್ಲ. ಪಾತ್ರೆದೇನೇ ಇದ್ದಕ್ಕಿಲ್ಲ. ಮಾತ್ರ ಕಿಚನ್ ಮಾತ್ರ ಮೆಸ್ಸಿ ಆಗಿರ್ಕಿಲ್ಲ, ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು. ಅಂದರೆ ಬೆಳಗ್ಗೆ ತಿಂಡಿ ಮಾಡ್ತಾನೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಇವತ್ತು ಅದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗಿಲ್ಕಿಲ್ಲ. ಇವಾಗ ಮಾಡಬೇಕು. ಹಾಗಾಗಿ ನಾನೇನೋ ನಿಮ್ಮ ಜೊತೆ ಯಾವ ಥರ ಇದೆ ಅಂತೇಳಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಬೇಕಾದರೆ ಕ್ಲೀನ್ ಆದಮೇಲೆ ತೋರಿಸ್ತೀನಿ. ನನಗೆ ಆ ಥರ ಎಲ್ಲ ತೋರ್ಸೋಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಆ ಥರ ತೋರಿಸ್ಲಿಲ್ಲ. ಇವಾಗ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಕೆಲಸ ಮಾಡ್ತಾನೇ ಇರ್ತೀನಿ. ಕೆಲಸ ಮಾಡಿ ನನಗೆ ಅದು 24 ಗಂಟೆನೂ ಸಾಲ್ತಾನೇ ಇಲ್ಲ. ಪರವಾಗಿಲ್ಲ, ಇದೇ ಥರ ನಾವು ಬ್ಯುಸಿಯಾಗಿದ್ದರೆ ನಮ್ಮ ಬಾಡಿಗೆ ನಾವು ಹೆಲ್ದಿಯಾಗಿದ್ದಂಗೆ. ಸುಮ್ಮನೆ ಫ್ರೀಯಾಗಿದ್ದರೆ ಅದು ಇದು ಟೆನ್ಷನು ಅದೆಲ್ಲ ಆಗ್ತಾ ಇರುತ್ತೆ. ಫ್ರೀಯಾಗಿರಬಾರ್ದು, ಕಾಯಿಲೆಗಳು ಜಾಸ್ತಿ ಬರುತ್ತೆ ಅಂದ್ಕೊಂಡು ನಾನೇ ಅಂದ್ಕೊಂಡಿರ್ತೀನಿ. ಸರಿ ಫ್ರೆಂಡ್ಸ್, ಇವಾಗ ಪಾತ್ರೆ ಎಲ್ಲ ತೊಳಿತೀನಿ. ಆಯಿತು, ಇನ್ನೇನೆಲ್ಲ ತೊಳೆದು ಟಬ್ಬಲ್ಲಿ ಹಾಕಿದ್ದೀನಿ. ಆಮೇಲೆ ಇವಾಗ ಒಂದು ಸ್ವಲ್ಪ ಬಟ್ಟೆದಲ್ಲೆಲ್ಲನೂ ಸ್ಟವೆಲ್ಲ ಒರೆಸ್ಕೊತೀನಿ. ಆಮೇಲೆ ಸ್ಕ್ರಬ್ ಹಾಕ್ಬಿಟ್ಟು ಉಜ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಆವಾಗಲೇ. ಅದೇ ತುಂಬ ಗಲೀಜಾಗಿತ್ತಲ್ವ, ಹಾಗಾಗಿ ಫಸ್ಟ್ ಬಟ್ಟೆದಲ್ಲೆಲ್ಲ ಒರೆಸ್ಕೊಂಡು ನೀರು ಹಾಕಿ ಇಟ್ಬಿಟ್ಟಿದ್ದೆ. ಇವಾಗ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಎಷ್ಟೆಲ್ಲ ಕೆಲಸ ಇರುತ್ತಲ್ವ ಫ್ರೆಂಡ್ಸ್, ಹೆಂಗಸ್ರಿಗೆ ತುಂಬ ಕೆಲಸ ಇರುತ್ತೆ. ನಾನು ಅಂದ್ಕೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಂಗಸ್ರು ಸ್ವಲ್ಪ ಬ್ಯುಸಿಯಾಗೇ ಇರ್ತಾರೆ. ನನ್ನ ಸರೌಂಡಿಂಗ್ ಎಲ್ಲನೂ ಸ್ವಲ್ಪ ಬ್ಯುಸಿಯಾಗೇ ಇರ್ತಾರೆ ಫ್ರೆಂಡ್ಸ್. ಯಾಕಂದರೆ ನಾನು ನೋಡಿದಂಗೆ ಯಾರು ಅಷ್ಟು ಫ್ರೀಯಾಗಿ ಇರೋಕ್ಕೆ ಇಷ್ಟಪಡಲ್ಲ. ನನ್ನ ಫ್ರೆಂಡ್ಶಿಪ್ಪಲ್ಲಿನೂ ಅಷ್ಟೇ, ತುಂಬ ಫ್ರೀಯಾಗಿ ಯಾರೂ ಇಲ್ಲ. ನಾನು ಅಷ್ಟು ಫ್ರೀಯಾಗಿದ್ದವರು ನನಗೆ ಫ್ರೆಂಡೇ ಆಗಿಲ್ಲ ಬಿಡಿ. ಸ್ವಲ್ಪ ಬ್ಯುಸಿ ಇದ್ದವರೇ ಸ್ವಲ್ಪ ಫ್ರೆಂಡ್ ಆಗಿರೋರೆ. ಎಲ್ಲ ಕೆಲಸ ಮಾಡಿಕೊಂಡು
ಮುಗಿಸ್ಕೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿ ಮನೇಲಿ ಕೆಲಸ ಮಾಡೋರು ಇದ್ದಾರೆ. ಆ ಥರ ಎಲ್ಲ ಕೆಲಸ ಮಾಡಿಕೊಂಡು ಫುಲ್ ಬ್ಯುಸಿಯಾಗಿದ್ದವರೇ ಇದ್ದಾರೆ. ಸುಮ್ಮನೆ ನಾನು ಅನ್ಕೋತೀನಿ ಅದಕ್ಕೇನೆ ಫ್ರೀಯಾಗಿರಬಾರ್ದು, ಬ್ಯುಸಿಯಾಗಿರಬೇಕು. ಅಂದರೆ ದುಡಿಯೋಕ್ಕೆ ದುಡ್ಡು ಆಗುತ್ತೆ. ಹಾಗೆ ನಾವು ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬಹುದು ಅಲ್ವಾ. ಹಾಗಾಗಿ ಇಬ್ರೂ ದುಡಿಬೇಕು. ಈ ಕಾಲದಲ್ಲಿ ಇಬ್ಬರು ದುಡಿದ್ರೇ ನಾವು ಏನಾದರೂ ಒಂದು ಸ್ವಲ್ಪ ಫ್ಯೂಚರಲ್ಲಿ ಮುಂದೆ ಹೋಗೋಕ್ಕೆ ಆಗುತ್ತೆ. ಮುಂದೆ ಅಂದರೆ ಒಂದು ಸ್ಟೆಪ್ ಹತ್ತಕ್ಕೆ ನಮಗೆ ಈಸಿಯಾಗೆ ಆಗುತ್ತೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಬೇರೆದವರೆಲ್ಲ ಏನೂ ಗೊತ್ತಿಲ್ಲ. ಅಂದರೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಒಬ್ಬರು 1,00,000 ದುಡಿತವ್ರೆ ಅಂದರೆ ಇನ್ನೊಬ್ಬರು ಒಂದು 50,000ನೇ ದುಡೀಲಿ ಬಿಡಿ, ಅಷ್ಟು ದುಡಿದು ಇಬ್ಬರು ಸೇರಿಕೊಂಡು ಸೇವಿಂಗ್ಸ್ ಮಾಡ್ಕೋಬೋದು ಅಲ್ವಾ. 1,00,000 ಅಂತ ಉದಾಹರಣೆಗೆ ಹೇಳ್ತಾ ಇದ್ದೀನಿ. 10,000ನೇ ಆಗಲಿ, ಒಬ್ಬರು 10,000 ದುಡಿತವ್ರೆ, ಒಬ್ರು 20,000 ದುಡಿತವ್ರೆ ಅಂದರೆ ಎಷ್ಟೊಂದು ಯೂಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಫ್ಯೂಚರಲ್ಲಿ ನಾವೂ ಸುಮ್ಮನೆ ಕೂತ್ಕೊಂಡು ಎಷ್ಟು ಜನ ಅಂದಿದ್ದೀರ, ನಾನಂತೂ ನೋಡಿ ಶಾಕ್ ಆಗಿಬಿಡ್ತೀನಿ. ಪಾಪ ಒಂದು ಅಜ್ಜಿಂದ್ರೆಲ್ಲನೂ ಗಾರ್ಮೆಂಟ್ಸ್ಗೆ ಹೋಗಿ ದುಡಿಯೋರು ಇರ್ತಾರೆ ಅಲ್ವಾ ಫ್ರೆಂಡ್ಸ್. ನಾವೇನಾಗಿದೆ ನಮಗೆ, ನಾವು ಕೆಲಸ ಮಾಡಬೇಕು ಅಲ್ವಾ. ನಾನಂತೂ ಫುಲ್ ಬ್ಯುಸಿಯಾಗಿದ್ದೀನಿ, ಹೇಳೋಕ್ಕಾಗಲ್ಲ, ಅಷ್ಟೊಂದು ಕೆಲಸ ಇದೆ ನನಗೆ. ಆದ್ರೂ ಅದರಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಇವಾಗ ಎಲ್ಲಾದರೂ ಹೋಗಬೇಕು ಅಂದರೆ ಸ್ವಲ್ಪ ಫ್ರೀಯಾಗಿ ಮಾಡಿಕೊಂಡು ಹೋಗ್ತಾ ಇರ್ತೀವಿ ಫ್ರೆಂಡ್ಸ್. ಎಲ್ಲನೂ ಕಿಚನೆಲ್ಲ ಫುಲ್ಲು ಡೀಪು ಕ್ಲೀನಾಗಿ ಆಗಿದೆ. ಲೈಕ್ ಫಸ್ಟಿಗೆ ತೋರಿಸ್ಬೇಕಾಗ್ತೀರಿ, ಒಂದು ನಿಮಿಷ. ಬೆಳಕು ಜಾಸ್ತಿ ಬೀಳುತ್ತಾ ಅದೇ ಒಂಥರ ವರ್ಣ ಕಾಣುತ್ತೆ. ಹಾಗಾಗಿ ಫುಲ್ಲು ಡೀಪಾಗಿ ಕ್ಲೀನ್ ಆಯಿತು. ಫಸ್ಟೇ ತೋರಿಸ್ಬೇಕಾಗಿತ್ತು ನಿಮಗೆ, ಫಸ್ಟು ತೋರಿಸ್ಲಿಲ್ಲ ನಾನು. ಯಾವ ಥರ ಇತ್ತು ಗೊತ್ತಾ ನಮ್ಮ ಮನೆ, ಅಡುಗೆ ಮನೆ. ಇವಾಗ ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಮಾಡೋಕ್ಕೆ 1 ಅವರ್ ವೀಡಿಯೋಸ್ ಮಾಡಿಕೊಂಡು ಮಾಡಿದ್ರೆ ಇದೇ ಥರ ಆಗುತ್ತೆ. ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇಡೀ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಮ್ಮ ಮನೆ ಫುಲ್ಲು ಎಲ್ಲನೂ ಡೀಪಾಗಿ ಸಿಂಕು ಎಲ್ಲ ಚೆನ್ನಾಗಿ ತೊಳೆದು ಫುಲ್ಲೆಲ್ಲ ಕ್ಲೀನಾಗಿದೆ ನೋಡಿ. ಫುಲ್ಲೆಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಕಿಚನ್ ಅಂತೂ ಕ್ಲೀನ್ ಆಯಿತು. ಒಂದು ಸ್ವಲ್ಪ ಪಾತ್ರೆ ಇದೆ, ಅದು ಒರೆಸಿ ದಬ್ಬಾಕಬೇಕು. ಇವಾಗ ತೊಳೆದಿರೋದಷ್ಟೇ. ಜಸ್ಟ್ ತಟ್ಟೆಗಳಿದೆ, ಅದೆಲ್ಲ ಇವಾಗ ತೆಗೆದಿಡಲ್ಲ. ಯಾಕಂದರೆ ಊಟ ಮಾಡಬೇಕು, ಮತ್ತೆ ತಗೋತೀವಿ, ಮತ್ತೆ ತೊಳಿಬೇಕಾಗುತ್ತೆ. ಹಾಗಾಗಿ ಒಂದು ನಿಮಿಷ. ಹಾಗಾಗಿ ಇವಾಗ ಇಲ್ಲಿ ಒಂದು ಸ್ವಲ್ಪ ತಟ್ಟೆಗಳು ಇಲ್ಲಿ ಜೋಡಿಸ್ಬೇಕಾಗಿತ್ತು, ಆಮೇಲೆ ಮತ್ತೆ ಜೋಡಿಸ್ಕೊತೀನಿ. ಇವಾಗ ನಾನು ಬಂದುಬಿಟ್ಟು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊತೀನಿ. ಅಂದರೆ ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ನೋಡೋದು ಆದರೆ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೋತೀನಿ. ಫಸ್ಟು ಮನೆಯೆಲ್ಲ ಕ್ಲೀನ್ ನಮಗೆ ಗುಡಿಸ್ತೀನಿ, ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಮನೆಯೆಲ್ಲ ಗುಡಿಸಿ ಎಲ್ಲ ಆಗಿತ್ತು. ಇವಾಗ ಜಸ್ಟು ಒರೆಸ್ತಾ ಇದ್ದೆ. ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನನಗೆ ಅಂದರೆ ಕ್ಲೀನ್ ಮಾಡಿಬಿಡ್ತೀನಿ ಬೇಗ ವೀಡಿಯೋಸ್ ಮಾಡಬೇಕು ಅಂದ್ರೇ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಆಗಿದ್ದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ತೊಗೊಳ್ಳಲ್ಲ, ಯಾಕಂದರೆ ನನಗೆ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಇದು ಕಿಚನಿಂದ ಹೊರಗಡೆ, ಕಿಚನ್ ಹತ್ರ ಇಟ್ಟಿದ್ನಲ್ವ ಆವಾಗಲೇ ಟ್ರೈಪಾಡು, ಅದು ಕಿಚನಲ್ಲೇ ಇತ್ತು. ಹಾಗಾಗಿ ಅಲ್ಲೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇನ್ನು ಹಾಲೆಲ್ಲ ಒರೆಸ್ಲಿಲ್ಲ. ಫಸ್ಟು ನಾನು ಕಿಚನ್ ಒರೆಸ್ಕೊಂಡ್ಬಿಡ್ತೀನಿ, ಆಮೇಲೆ ಹಾಲ್ ಒರೆಸ್ತೀನಿ. ಇವಾಗ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಫುಲ್ಲು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ. ಹಾಲೇನು ಒರೆಸೋದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಕಿಚನಲ್ಲಿ ಒಂದೇ ಅಂದರೆ ಇದು ನನ್ನ ಡೈಲಿ ರೋಟೀನ್ ಅಲ್ವಾ. ಹಾಗಾಗಿ ಇದು ನನ್ನ ಡೈಲಿ ರೋಟೀನ್ ಅಂಥೇಳಿ ಒಂದು ಕ್ಲಿಪ್ಪಿಂಗು ತೊಗೊಂಡೆ ಅಷ್ಟೇ. ಇವಾಗ ಇದಷ್ಟು ಆಗೋ ತನಕ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಹಾಲಲ್ಲಿ ಮತ್ತೆ ಒರೆಸಿ ಮತ್ತೆ ಅಲ್ಲೆಲ್ಲ ವೀಡಿಯೋಸ್ ಮಾಡಿಕೊಂಡು ಆ ಥರ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇದು ತೊಗೊಳ್ಳಿಲ್ಲ ನಾನು. ಬೆಳಿಗ್ಗೆ ಏನಾದರೂ ವೀಡಿಯೋಸ್ ಮಾಡ್ತಾಯಿದ್ದರೆ ಬೆಳಿಗ್ಗೆ ಏನು ಮನೆ ಒರೆಸೋದು, ಗುಡಿಸೋದು, ಕಿಚನ್ ಕ್ಲೀನ್ ಮಾಡೋದು ಅವೆಲ್ಲ ವೀಡಿಯೋಸ್ ಮಾಡಲ್ಲ. ಈ ಟೈಮ್ ಇರ್ತೀನಿ, ಯಾರೂ ಇರಲ್ಲ ನಮ್ಮ ಮನೇಲಿ, ನಾನೇ ಇರ್ತೀನಿ ಅಂಥೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಮನೆಯೆಲ್ಲ ಫುಲ್ಲು ಕ್ಲೀನಂಗೆ ಒರೆಸ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಜಾಸ್ತಿ ಏನೂ ಕ್ಲಿಪ್ಪಿಂಗ್ಸು ತೊಗೊಂಡಿಲ್ಲ. ಹಾಲೆಲ್ಲ ಒರೆಸ್ದೆ, ಅದೆಲ್ಲ ಏನೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂದ್ಕೊಂಡು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದಾಯಿತು. ಇವಾಗ ನಾನು ಗೀಝರ್ ಆನ್ ಮಾಡಿದ್ದೀನಿ, ಸ್ನಾನ ಮಾಡ್ಕೊಂಬರ್ಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ. ಇವಾಗ ಫಸ್ಟು ಮನೆಯೆಲ್ಲ ಒರೆಸಿದ್ನಲ್ವ, ಫ್ರೆಶ್ ಅಪ್ ಆಗಿಬಿಟ್ರೆ ಸ್ವಲ್ಪ ನೆಮ್ಮದಿ. ಹಾಗಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಶ್ ಅಪ್ ಎಲ್ಲ ಆದೆ,
ಫ್ರೆಶ್ ಅಪ್ ಆಗಿಬಿಟ್ಟು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಅವಾಗಲೇ ಟೈಮ್ ಬಂದುಬಿಟ್ಟು 2:30 ಆಗಿದೆ. ತುಂಬ ಲೇಟ್ ಆಯಿತು, 2:30 ಆಯಿತು. ಮನೆ ಗುಡಿಸಿ ಒರೆಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ವಾಶ್ರೂಮ್ ಎಲ್ಲ ಅಂದರೆ ಹಂಗೇನೆ ಡೀಪಾಗಿ ಏನೂ ಕ್ಲೀನ್ ಮಾಡಿಲ್ಲ. ಅಲ್ಲಿ ವಾಶ್ ಬೇಷನ್ ಎಲ್ಲ ಇದೆ, ಅಲ್ಲಿ ಗ್ಲಾಸ್ ಎಲ್ಲ ಇದೆ, ಅದೆಲ್ಲ ಸ್ವಲ್ಪ ಕ್ಲೀನ್ ಹಂಗೆ ತೊಳ್ದು ಅದೆಲ್ಲ ಮಾಡಿಕೊಂಡು ಬರೋ ಅಷ್ಟು ತನಕ ಇಷ್ಟೊತ್ತಾಯಿತು. ತುಂಬ ತಲೆ ಅನ್ನೋಕ್ಕಿಂತ ನೆತ್ತಿ ನೋಯ್ತಾ ಇದೆ ಫ್ರೆಂಡ್ಸ್. ಅದಕ್ಕೇನೆ ಬಿಸಿ ಬಿಸಿ ನೀರು ಹಾಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೂ ಯಾರಿಗಾದ್ರೂ ಈ ಥರ ಆಗುತ್ತಾ ಅಂದರೆ ತಲೆ ನೋಯ್ತಾ ಇರುತ್ತೆ ಅಲ್ವಾ, ಅವಾಗ ನೆತ್ತಿ ಇಲ್ಲಿ ಇರುತ್ತಲ್ವ, ನೆತ್ತಿ ಮೇಲೆ ಬಿಸಿ ಬಿಸಿ ನೀರು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತಾ ಹೇಗೆ ಅಂತೇಳಿ ಕಮೆಂಟ್ ಮಾಡಿ. ನನಗೂ ತುಂಬ ನೋಯ್ತಾ ಇತ್ತು, ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಇದು ಹೇರ್ ಡ್ರೈಯರ್ ಅಲ್ವಾ, ಹೇರ್ ಡ್ರೈಯರ್ ಇಲ್ಲೊಂದು ಸ್ವಲ್ಪ ಮತ್ತೆ ಬಿಸಿ ಬಿಸಿ ಗಾಳಿ ಹೋಗ್ಬಿಟ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಇವತ್ತು ಹೇರ್ ಡ್ರೈಯರ್ ಮಾಡ್ಕೋತಾ ಇದ್ದೀನಿ. ಇದು ಸೌಂಡು ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಫುಲ್ಲು ಡ್ರೈ ಮಾಡ್ಕೋತೀನಿ, ಹೇರ್ಸ್ ಎಲ್ಲ ಡ್ರೈ ಮಾಡ್ಕೋತೀನಿ, ಯಾಕಂದರೆ ಅದೇ ಸೌಂಡ್ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೇರ್ ಡ್ರೈ ಮಾಡ್ಕೋಬೇಕು ಅಂದರೆ ಫುಲ್ಲು ಹೇರಿಗೆ ಅಂದರೆ ಒಂದಿಷ್ಟು ದೂರ ಇರಬಾರ್ದು, ಸ್ವಲ್ಪ ದೂರ ಇದ್ಬಿಟ್ಟು ಹೇರ್ ಡ್ರೈ ಮಾಡ್ಕೊಂಡ್ರೆ ಒಳ್ಳೆಯದು. ಹೇರ್ ಫಾಲ್ ಜಾಸ್ತಿ ಆಗಲ್ಲ. ಇದು ಹೆಂಗೆ ಮಾಡ್ಕೊಂಡ್ರೂ ಹೇರ್ ಫಾಲ್ ಆಗೇ ಆಗುತ್ತೆ, ಆದ್ರೂ ಏನು ಮಾಡೋಕ್ಕಾಗಲ್ಲ, ಆಪ್ಷನಲ್ಲು ಮಾಡ್ಕೋಬೇಕಾಗುತ್ತೆ. ಸರಿ ಫ್ರೆಂಡ್ಸ್, ಇವಾಗ ಮಾಡ್ಕೋತೀನಿ ರೀ ಫ್ರೆಂಡ್ಸ್. ಇದು ಹೇರ್ ಡ್ರೈಯರಲ್ಲಿ ಸ್ವಲ್ಪ ಜಾಸ್ತಿನೇ ಸೌಂಡ್ ಬರುತ್ತೆ. ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಮಾಡ್ಕೊತೀನಿ, ಜಾಸ್ತಿ ಮಾಡ್ಕೊಳ್ಳಲ್ಲ. ಎಷ್ಟು ಮಾಡ್ಕೊಂಡಿದ್ದೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಒಂದು ಸ್ವಲ್ಪನೇ ಮಾಡ್ಕೊತೀನಿ, ಯಾಕಂದರೆ ಅದೇ ಹೇಳಿದ್ನಲ್ವ ನೆತ್ತಿ ನೋಯ್ತಾ ಇತ್ತು ಅಂಥೇಳಿ. ಅದರಲ್ಲಿ ಇವತ್ತು ಟ್ರಾವೆಲ್ ಬೇರೆ ಇದೆ ನನಗೆ, ಹಾಗಾಗಿ ಕಂಟ್ರೋಲ್ ಮಾಡಿಕೊಂಡು ಇರೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಟ್ರೈ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ. ಎಲ್ಲೋ ಒಂದು ಸ್ವಲ್ಪ ತೀರಾ ನಾನು ಅಪರೂಪಕ್ಕೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಮಾತ್ರ ಹೇರ್ ವಾಶ್ ಮಾಡಿದ್ರೆ, ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಹೇರ್ ಡ್ರೈಯರ್ ಮಾಡಿಕೊಂಡು ಹೋಗ್ತೀನಿ. ಸಾಕು ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್. ಮಾಡಿಕೊಂಡೆ ಜಸ್ಟು ಇಲ್ಲಿ ನೆತ್ತಿ ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಡಿದ್ದೀರಾ. ಇಲ್ಲಿ ಕೆಳಗಡೆ ಎಲ್ಲ ಮಾಡ್ಕೊಂಡಿಲ್ಲ, ಇಲ್ಲೆಲ್ಲ ಸ್ವಲ್ಪ ನೀರು ಇಲ್ಲಿ ಇದೆ, ಇಲ್ಲಿ ಒಣಕೊಂಡ್ಬಿಡುತ್ತೆ. ಸುಮ್ಮನೆ ಏನು ಗೊತ್ತಾ, ಕೂದಲೆಲ್ಲ ಜಾಸ್ತಿ ಉದುರುತ್ತೆ, ಹಾಗಾಗಿ ಬೇಡ, ಮಾಡ್ಕೋಬಾರ್ದು. ಹಾಗಾಗಿ ಸಾಕು ಅಷ್ಟೇ. ಇವಾಗ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಎತ್ತಿಡ್ತೀನಿ, ಯಾಕಂದರೆ ಬಿಸಿ ಐತೆ, ಸುಡ್ತಾ ಇದೆ. ಹಾಗಾಗಿ ಇವಾಗ ಊಟ ಮಾಡಬೇಕು. ಊಟಕ್ಕೆ ಇವತ್ತು ಬಂದುಬಿಟ್ಟು ಏನಂದರೆ ನಿನ್ನೆ ಬಸ್ಸಾಂಬಾರು ಮಾಡಿದ್ನಲ್ವ, ಅದು ಇದೆ. ನಾನು ಇವಾಗ ರೈಸ್ ತಿನ್ನೋದ್ರಿಂದ ಅದೇ ತಿನ್ಕೋತೀನಿ. ಇಲ್ಲಾಂದರೆ ಟೊಮೊಟೊ ಗೊಜ್ಜು ಮತ್ತು ಅನ್ನನೂ ಇದೆ, ಅದು ತಿನ್ಕೋತೀನಿ. ಏನಿದೆ ನೋಡೋಣ. ಟೊಮೊಟೊ ಗೊಜ್ಜು ಅನ್ನನೂ ಇದೆ, ಅದೇ ನಾನು ಇವಾಗ ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮದೆಲ್ಲ ಊಟ ಏನೇನು ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ. ಆವಾಗಲೇ 2:30 ಆಯಿತು. ಇವಾಗ ನಾನು ಊಟ ಎಲ್ಲ ತಿಂದು 2:45ಗೆ ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಬೇಕು. ಹಾಗಾಗಿ ಅವಳಿಗೆ ಸ್ಕೂಲಿಂದ ಕರ್ಕೊಂಬಂದು ಆಮೇಲೆ ಬ್ಯಾಗ್ ಪ್ಯಾಕಿಂಗ್ ಮಾಡ್ತೀನಿ ಅವಳ ಜೊತೆನೇ, ಯಾಕಂದರೆ ಇವಾಗ ನನಗೂ ಟೈಮ್ ಆಗಿಬಿಟ್ಟಿದೆ. ಆಮೇಲೆ ಅವಳಿಗೂ ಅವಳ ಜೊತೆನೂ ಅವಳು ನನ್ನ ಜೊತೆ ಇದ್ದರೆ ನನಗೂ ಕಂಫರ್ಟೇಬಲ್ ಆಗುತ್ತೆ. ಹಾಗಾಗಿ ಅವಳಿದ್ರೆ ನನಗೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ. ಹಾಗಾಗಿ ನಾನು ಅವಳಿಗೆ ಸ್ಕೂಲಿಂದ ಕರ್ಕೊಂಬಂದುಬಿಟ್ಟು ಆಮೇಲೆ ಬ್ಯಾಗ್ ಪ್ಯಾಕಿಂಗ್ ಮಾಡೋವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ. ಊಟ ತಿಂದ್ಬಿಟ್ಟು ಹೋಗಿ ಕರ್ಕೊಂಬರ್ತೀನಿ. ಇವತ್ತಿನ ಒಂದು ಸಿಂಪಲ್ ಆದ ಊಟ ಅಷ್ಟೇ. ಬಸ್ ಸಾಂಬಾರಿದೆ, ರೈಸು ಬೆಳಗ್ಗೆ ಮಾಡಿರೋದು ರೈಸೇ ಇದೆ, ಆಮೇಲೆ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಇದೆ, ಅದು ನಾನು ತಿನ್ಕೋತೀನಿ. ಆಮೇಲೆ ಒಂದು ಸ್ವಲ್ಪ ಮಾವಿನ ಹಣ್ಣು ಕಟ್ ಮಾಡಿ ನೆನೆಸ್ಕೋತಾ ಇದ್ದೀನಿ. ಮಾವಿನ ಹಣ್ಣಿದೆ, ಅದು ಕಟ್ ಮಾಡಿಕೊಂಡು ಊಟ ಮಾಡ್ತೀನಿ. ಊಟ ಮಾಡಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಆಮೇಲೆ ನನ್ನ ಮಗಳು ನಮ್ಮ ಬ್ಲಾಗಲ್ಲಿ ಇರ್ತಾಳೆ. ಇವಾಗ ಹಿಂಗೆ ಬಿಟ್ಕೋತೀನಿ, ಒಂದು ಸ್ವಲ್ಪ ಎಲ್ಲ ಒಣಕೊಂಡ್ಮೇಲೆ ಆಮೇಲೆ ಕಟ್ಬಿಟ್ಟು ಮೇಲೆ ಕಟ್ಟಿಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಸಂಜೆ ಆಗಿದೆ, ನಾವು ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ನಾನು ನನ್ನ ಮಗಳು ಇಬ್ಬರು ಸೇರಿ ಇವಾಗ ಮಾಡ್ತಾ ಇದ್ದೀವಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ನ, ಮಳೆ ಬಂದುಬಿಡ್ತು. ಮಳೆ ಬಂದುಬಿಡ್ತು. ಇನ್ನೊಂದು ರೆಡ್ ಕಲರ್ ಫ್ರಾಕ್ ಐತಲ್ಲ, ಅದು ತಗೋ. ಇನ್ನೊಂದು ಐತಲ್ಲ, ಅದು ತಗೋ. ಕಲರ್ ಅಂಜಮ್ಮ. ಇವಾಗ ಬಟ್ಟೆ ನೋ
ಅಲ್ಲಿಡು, ಆ ಕಡೆ ಮಾಡ್ತೀನಿ, ಆ ಕಡೆ ಇಡು, ನಾನು ತೆಗೆದಿರ್ತೀನಿ. ಹಾಂ, ಇವಾಗ ಬಟ್ಟೆ ಎಲ್ಲ ನಾನು ಎಲ್ಲಾದರೂ ಹೋಗಬೇಕು ಅಂದರೆ ಬಟ್ಟೆ ತೊಳಿತೀನಿ. ಬಟ್ಟೆ ಎಲ್ಲ ತೊಳೆದು ಇಟ್ಬಿಟ್ಟು ಹೋಗಿದ್ದೆ. ಹಾಂ, ಬಟ್ಟೆ ಎಲ್ಲ ತೊಳೆದು ಇಟ್ಬಿಟ್ಟು ಹೋಗಿಲ್ಕಿಲ್ಲ, ಸ್ಕೂಲ್ ಹತ್ರ ಹೋಗಿ ಬರೋ ಅಷ್ಟೋ ತನಕ ಮಳೆ ಬಂದುಬಿಟ್ಟೈತೆ ಜೋರಾಗಿ. ಇಲ್ಲ, ನಾವು ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲ ಎತ್ಕೊಂಬಂದು ಎಲ್ಲ ರೂಮೆಲ್ಲ ಬಟ್ಟೆ ಆಗಿದೆ. ಎಲ್ಲ ಕಡೆನೂ ಬಟ್ಟೆ ಹಾಕ್ಬಿಟ್ಟಿದ್ದೀವಿ. ಇವತ್ತು ನೈಟ್ ಮಲಿಕೊಳ್ಳಲ್ಲ ಅಂಥೇಳಿ ರೂಮಲ್ಲಿ ಬಟ್ಟೆ ಎಲ್ಲನೂ ಒಣಗಾಕ್ಬಿಟ್ಟಿದ್ದೀವಿ. ನನ್ನ ಮಗಳು ಮಾತಾಡೋಕೆ ಕೊಡಲ್ಲ ಇರಿ, ಅವಳದ್ದು ಏನು ಪ್ರಾಬ್ಲಮ್ ಅಂತ ಸ್ವಲ್ಪ ಸಾಲ್ವ್ ಮಾಡಿಬಿಡ್ತೀನಿ ಇರಿ, ತೋರಿಸ್ತೀನಿ. ಎಲ್ಲ ಬಟ್ಟೆ ತೆಗಿತಾವಳೆ. ಏನು ಮಾಡ್ತಾ ಇದ್ದೆ ಚಿನ್ನಿ? ಇದು ಬಟ್ಟೆ ಮಡ್ಚಕ್ಕೆ ಕಷ್ಟ ಆಗ್ತಾ ಇತ್ತು, ಅದಕ್ಕೆ ಮಡ್ಚಿದೆ. ತಗೋ. ಇವಾಗ ಅಲ್ಲಿ ಕಬೋರ್ಡಲ್ಲಿ ನಾನು ವಿಡಿಯೋ ಮಾಡಂಗಿಲ್ಲ. ಫುಲ್ಲು ಬಟ್ಟೆ ತೆಗಿ ನೀನು, ನಾನು ಹೇಳ್ತೀನಿ. ಫುಲ್ಲು ಬಟ್ಟೆ ಎಲ್ಲ ಜೋಡ್ಸೋಕ್ಕಾಗದೆ ಹಂಗೆ ಇಟ್ಬಿಟ್ಟಿದ್ದೀನಿ. ನಾನು ಆ ಕಡೆ ಹೋಗಿ ವಿಡಿಯೋ ಮಾಡಿಬಿಟ್ರೆ ಎಲ್ಲ ಗಲೀಜು ಕಾಣುತ್ತೆ. ಹಾಗಾಗಿ ನಾನು ಅಲ್ಲೆಲ್ಲ ವಿಡಿಯೋ ಮಾಡಲ್ಲ. ನನ್ನ ಮಗಳು ಇನ್ನೇನು ದೇವಸ್ಥಾನದಲ್ಲಿ ಇದು ಮಾಡ್ಕೋತೀವಾ? ಜೀನ್ಸ್ ಪ್ಯಾಂಟೆಲ್ಲ ಹಾಕೋತೀಯಾ? ನೀನು ಜೀನ್ಸ್ ಪ್ಯಾಂಟು ಯಾವಾಗಲೂ ಹಾಕೋತೀಯಾ? ಅದಕ್ಕೇ ಇವಾಗ ಇದು ತಗೋಬೇಕು, ಫ್ರಾಕ್ಗಳು ಎಲ್ಲ ಹಾಕೋಬೇಕು, ಗೊತ್ತಾ? ಈ ಟೈಮಲ್ಲಿ ಫ್ರಾಕ್ ಹಾಕೋದೆ, ಇನ್ನು ಯಾವಾಗ ಹಾಕೋತೀಯ ನೀನು? ಎಲ್ಲ 3 ಡೇಸಿಗೆ ಹೋಗ್ತಾ ಇದ್ದೆ. ಬರೀ ಇವಾಗ ಫ್ರಾಕ್ಗಳು ಬೇಡ ಅಂತ ಹೇಳಿದೆ. ಇವಾಗ ಅಲ್ಲಿ ಫ್ರಾಕ್ಗಳು ತೆಗೆದಿಟ್ಟಿರೋದು 5 ಫ್ರಾಕ್ ತೆಗೆದಿಟ್ಟಾಳೆ ಫ್ರೆಂಡ್. 3 ದಿನಕ್ಕೆ 5 ಫ್ರಾಕು, ಬರೀ ಫ್ರಾಕ್ಗಳು. ಅದಕ್ಕೆ ಫ್ರಾಕ್ಗಳು ತಗೊಳ್ಳಲ್ಲ ಅಂತವಳೆ. ಮತ್ತೆ ಸರಿ, ನೀನು ಚಾಯ್ಸ್ ಮಾಡ್ಕೋ, ನಿನಗೆ ಯಾವ್ದು ಬೇಕೋ ಅದು. 3 ಫ್ರಾಕ್ಸ್ ತಗೋ, ಆಮೇಲೆ ಜೀನ್ಸ್ ಪ್ಯಾಂಟ್ ತಗೊಳ್ಳೋಣ. ಜೀನ್ಸ್ ಪ್ಯಾಂಟ್ ತಗೊಳ್ಳೋಣ. ಅಲ್ಲಿ ವಿಂಡೋದಲ್ಲಿ ಎಲ್ಲನೂ ಬಟ್ಟೆ ಒಣಗಿ ಹಾಕಿದ್ದೀನಿ. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಸ್ಕ್ರೀನಿಂದೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದೀನಿ. ಹಾಂ, ಮತ್ತೆ ಅದು ಬೇಡವಾ? ಹಾಂ, ಎಲ್ಲ ಬೇಕು ಅಂತೆ. ನೀನು ಕಬೋರ್ಡ್ ಕ್ಲೋಸ್ ಮಾಡು, ಎಲ್ಲ ಬಟ್ಟೆ ಎಲ್ಲ ಕಾಣ್ತೈತೆ ಅಲ್ಲಿ, ಎಲ್ಲನೂ ಕತ್ತಾಪತ್ತ ಆಗೈತೆ. ಏನು ಗೊತ್ತಾ ಫ್ರೆಂಡ್, ನಮ್ಮ ಮನೇಲಿ ಕಬೋರ್ಡು ಒಂದೇ ಒಂದು ಇರೋದ್ರಿಂದ, ಒಂದು ಬೀರು ಒಂದು ಕಬೋರ್ಡ್ ಇರೋದ್ರಿಂದ ಬಟ್ಟೆ ಹಾಕೋಕ್ಕೆ ಪ್ಲೇಸೇ ಸಾಲ್ತಾ ಇಲ್ಲ. ಹಾಗಾಗಿ ಸರಿ, ಹಾಕೊಂಬರಕ್ಕೆ. ಹಾಂ, ಮತ್ತೆ ಆಮೇಲೆ ಮತ್ತೆ ಡ್ರೆಸ್ಸು ಇವಾಗ ಒಂದು ದಿನಕ್ಕೆ ಒಂದೇ ಹಾಕೊಂಡ್ಬಿಡ್ತೀಯ ನೀನು? ಮನೇಲಿ ಇದ್ದಾಗ್ಲೇ 2 ಜೊತೆ ಬಿಚ್ಚುತ್ತಾಳೆ. ಅದು ಟ್ರೈಪಡ್ ಈ ಕಡೆ ಸರ್ಸು. ಬಂದಾಗ ಏನು ಬರೋವಾಗ? ನೋಡೋಣ ಇಡು. ಈ ನೈಟ್ ಡ್ರೆಸ್ ಹಾಕೊಂಬರ್ತೀಯ ತಾನೇ ಬರೋವಾಗ? ಸರಿ, ನೀನು ಎತ್ತಿಡಮ್ಮ, ನಾನೆಲ್ಲ ತಗೊಂಡು ಇಟ್ಕೋತೀನಿ. ಸರಿ ಫ್ರೆಂಡ್ಸ್, ಇವಾಗ ನಂದು ಬಟ್ಟೆ, ನನ್ನ ಹಸ್ಬೆಂಡ್ ಬಟ್ಟೆ ಎಲ್ಲನೂ ತೆಗ್ಕೊಡ್ತೀನಿ. ನನ್ನ ಮಗಳು ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡ್ತಾಳೆ. ಸರಿನಾ? ಡನ್ನಾ? ಹಾಂ, ಸರಿ. ನಾನಿವಾಗ ನೀನು ಹಾಯೇ ಅಂದಿಲ್ಲ. ಇವಾಗ ಇಷ್ಟೋ ತನಕ ಮಾತಾಡಿ ಆದಮೇಲೆ ಹಾಯ್. ನನ್ನ ಮಗಳು ವಿಡಿಯೋದಲ್ಲಿ ಬರೋದು ತುಂಬ ಅಪರೂಪ. ಹೌದು, ಬೆಳಗ್ಗೆ ಮಾಡಿದಾಗೂ ಬರಲ್ಲ. ಬೆಳಗ್ಗೆ ಅವಳು ಓದ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಬೈಸ್ಕೊಂಡು ಹೋಗೋದೇ ಇರುತ್ತೆ. ಇನ್ನೆಲ್ಲಿ ವಿಡಿಯೋದಲ್ಲಿ ಬರ್ತಾಳೆ ಅಲ್ವಾ? ನನ್ನ ಮಗಳು ಎಂಥ ತಗೋತಾಳೆ ಗೊತ್ತಾ? ಎಲ್ಲನೂ ಹೆವಿಯಾಗಿರಬೇಕು, ಆ ಥರದ್ದೇ ತಗೋತಾಳೆ. ನೋಡಿ ಈ ಥರ. ನಿಮ್ಮ ಮನೇಲಿ ಇದೇ ಥರನಾ ನಿಮ್ಮ ಮಕ್ಕಳು? ನೋಡಿ ಎಲ್ಲ ಎತ್ತಿಡೋದು, ಕೆಳಗಡೆ ಬಂದ ಬಟ್ಟೆ ಹಾಕಿ ಅದ್ರ ಮೇಲೆ ಬಟ್ಟೆ ಇಡ್ತಾವಳೆ. ಹಾಂ,
ಕೆಳಗಡೆ ಒಂದು ಬಟ್ಟೆ ಹಾಕ್ದೆ. ಹಾ ಹೌದು ಹೌದು. ಮತ್ತೆ ಜೀನ್ಸ್ ಪ್ಯಾಂಟ್ ಯಾವಾಗ ಹಾಕೊಳ್ಳೋದು? ಅಯ್ಯೋ ನೋಡಿ ನನ್ನ ಮಗಳು ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ. ನೋಡಿ ಇವಾಗ ನಾನು ನೋಡಿ ನೋಡಿ ಯಾವಾಗಲೂ ಜೀನ್ಸ್ ಪ್ಯಾಂಟೇ ಹಾಕೋತಾಳೆ. ಯಾವಾಗ ನೋಡ್ರೂ ಜೀನ್ಸ್ ಪ್ಯಾಂಟ್ ಹಾಕೋತಾಳೆ. ಎಲ್ಲಿ ಹೋಗ್ಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಹಾಕೋತೀನಿ ಅಂತಾಳೆ. ಮೊನ್ನೆ ಸಂಡೆಗೂ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ ತಾನೆ. ಬರ್ರೀ ಜೀನ್ಸ್ ಪ್ಯಾಂಟು. ಎಷ್ಟಾಗ ಗೊತ್ತಾ? ಮದ್ವೆಗಲ್ಲ, ಶಾಪಿಂಗ್ ಹೋದಾಗ. ಏನು ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ಬಟ್ಟೆಗಳು ಎಲ್ಲ ವಾಶ್ ಮಾಡಿದ್ದೀನಿ. ಒಂದು ಸ್ವಲ್ಪ ಬ್ಯಾಕು, ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ ಸರಿನಾ. ಏನು ಅಂದರೆ ಬರೀ ಜೀನ್ಸ್ ಪ್ಯಾಂಟ್ಗಳು. ಏನು ಬಟ್ಟೆ ಕೊಡಿಸ್ಬೇಕಾ ಏನು ಅಂದರೆ ಜೀನ್ಸ್ ಪ್ಯಾಂಟು ಅಲ್ವಾ? ಬರೀ ಜೀನ್ಸ್ ಪ್ಯಾಂಟ್ಗಳೇ ನನ್ನ ಮಗಳಿಗೆ. ಒಂದು ಏನಂತ ಒಂದಿಲ್ಲ ಅಂದ್ರೂ ಒಂದು 10 ಜೋಡೆ ಜೀನ್ಸ್ ಪ್ಯಾಂಟ್ ಅವೆ. ಅವು ಇನ್ನೂ ಜೀನ್ಸ್ ಪ್ಯಾಂಟೇ ಬೇಕು ಅಂತಾಳೆ. ಸರಿ, ಇವಾಗ ನಂದು ಎಲ್ಲ ಬಟ್ಟೆಗಳು ಎಲ್ಲ ತೆಗ್ದು ಎಲ್ಲ ಜೋಡಿಸ್ತಾಳೆ. ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಸ್ವಲ್ಪ ಡ್ರೆಸ್ ಎಲ್ಲ ತಗೊಂಡು ಅವ್ರ ಅಪ್ಪದೆಲ್ಲ ನಮ್ಮ ಮನೆಯವ್ರದ್ದೆಲ್ಲ ಬಟ್ಟೆ ಎಲ್ಲ ತೆಗ್ದು ಎಲ್ಲ ಕ್ಲೀನ್ ನಮಗೆ ಜೋಡಿಸಿ ಕೊಡ್ತೀನಿ, ಫೋಲ್ಡ್ ಮಾಡ್ಕೊತೀನಿ ಸರಿನಾ ಫ್ರೆಂಡ್ಸ್. ಇಲ್ಲಿ ಬಟ್ಟೆ ಎಲ್ಲನೂ ಫೋಲ್ಡ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದಾಯಿತು. ಇದು ಮೇಲಿಂದ 2 ಪ್ಯಾಂಟ್ ಇದೆ ನಮ್ಮ ಮನೆಯವ್ರದ್ದು. ಅವ್ರಿಗೆ ಇಷ್ಟ ಆಗುತ್ತೋ ಏನೋ ಅಂಥೇಳಿ ತೆಗೆದಿಟ್ಟಿರೋದು. ಅವ್ರು ಬರ್ತಾರೆ ಇವಾಗ, ಬಂದೇ ನೋಡಿಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಆಯಿತು. ಆಲ್ಮೋಸ್ಟು ಇವಾಗ ಹಾಕ್ಕೊಳ್ಳೋಕ್ಕೂ ಎಲ್ಲ ಬಟ್ಟೆಗಳೆಲ್ಲ ತೆಗೆದಿಟ್ಟಿರೋದಾಯಿತು. ಇವಾಗ ಇದು ಹಾಕ್ಕೊಳ್ಳೋಕ್ಕೆ ರೂಮೆಲ್ಲ ಫುಲ್ಲು ಮೆಸ್ಸಿ ಆಗಿದೆ. ಆ ಥರನೇ ನನ್ನ ಮಗಳು ಬೆಳಗ್ಗೆ ಪೂಜೆ ಮಾಡಿಲ್ಲ ಅಂಥೇಳಿ ಇವಾಗ ಪೂಜೆ ಮಾಡ್ತಾವಳೆ. ಆದ್ಯಾ ಚಿನ್ನಿ ನೋಡಲ್ಲ ನೋಡಿ, ಅವಳು ಕರೆದ್ರೂ ನೋಡಲ್ಲ. ಪೂಜೆ ಮಾಡ್ತಾವಳೆ. ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದು ಪೂಜೆ ಮಾಡ್ತಾವಳೆ ಅವಳು. ಪೂಜೆ ಮಾಡಿ ಹಾಲು ಕೊಡಬೇಕು. ಇದು ಬಂದುಬಿಟ್ಟು ನುಗ್ಗೆ ಸೊಪ್ಪು, ಏನೋ ಪುಡಿ ಮಾಡಿ ಇಟ್ಟಿಲ್ಲ. ಬಂದುಬಿಟ್ಟು ಪುಡಿ ಮಾಡಿ ಇಡ್ತೀನಿ. ಆಮೇಲೆ ಇವಾಗ ಹಾಲೆಲ್ಲ ಬಿಸಿ ಮಾಡಿ ಇಟ್ಟಿದ್ದೀನಿ. ನನ್ನ ಮಗಳಿಗೆ ಕುಡಿಯೋಕ್ಕೆ ಕೊಡಬೇಕು. ಯಾಕಂದರೆ ದೇವಸ್ಥಾನ ಅಂತ ಇದ್ದೀನಿ, ಹೋಗೋದ್ರಿಂದ ಹಾಲು ಕುಡಿದ್ಬಿಟ್ಟು ಊಟ ಬೇರೆ ಮಾಡಬೇಕಲ್ವಾ. ಊಟಕ್ಕೆ ಸಾಂಬಾರಿದೆ, ಇಲ್ಲಿ ಸಾಂಬಾರು ಇದೆ. ರಾತ್ರಿ ಮಾಡಿರೋದು ಒಂದು ಸ್ವಲ್ಪ ಸಾಂಬಾರಿದೆ, ರೈಸು ಒಂದು ಸ್ವಲ್ಪ ಇದೆ. ಆಮೇಲೆ ಇನ್ನೇನು ಇಲ್ಲ, ಅಷ್ಟಿದೆ. ನೋಡೋಣ ಏನು ಊಟ ಮಾಡಬೇಕು ಅಂಥೇಳಿ ಇನ್ನೇನೋ ಪ್ಲ್ಯಾನಿಂಗ್ ಇಲ್ಲ. ಆಮೇಲೆ ಸ್ವಲ್ಪ ಬಾಕ್ಸ್ಗಳು, ಇವಾಗ ಊಟ ಮಾಡಿರೋದು ಬಾಕ್ಸು, ಆಮೇಲೆ ಹಾಲು ಬಿಸಿ ಮಾಡಿರೋದು ಪ್ಯಾಕೆಟು, ಅಷ್ಟು ತೊಳೆದ್ರೆ ಆಯಿತು. ಇವಾಗ ಒಂದು ಸ್ವಲ್ಪ ಹಾಲು ನನ್ನ ಮಗಳಿಗೆ ತಣ್ಣಗೆ ಮಾಡೋಕ್ಕಿಡೋಣ. ಅಷ್ಟೋ ತನಕ ಪೂಜೆ ಆಯಿತಾ? ದೀಪ ಹಚ್ಕೊಡ್ಲಾ? ಆಯ್ತು. ಅದು ಎಣ್ಣೆಲ್ಲ ಹಾಕ್ದಾ? ಡೋರ್ ಓಪನ್ ಮಾಡು. ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇಲ್ಲಿ ಒಂದು ಸ್ವಲ್ಪ ಕೆನ್ನೆ ಎಲ್ಲ ಬಂದುಬಿಟ್ಟಿದೆ. ಆಮೇಲೆ ಒರೆಸ್ತೀನಿ. ಅವಳಿಗೆ ದೀಪ ಹಚ್ಚಿ ಕೊಡ್ತೀನಿ. ಅವಳಿಗೆ ದೀಪ ಹಚ್ಚೋಕ್ಕಾಗಲ್ಲ. ತಗೋ ಇಟ್ಕೊಬಾ, ದೀಪ ಹಚ್ತೀನಿ. ಇದು ತುಪ್ಪದ ದೀಪ ಯಾಕೆ ಹಚ್ಚಿದ್ಯಾ? ಈಗ ಹಚ್ತಾರಾ? ಈಗ ಹಚ್ತಾರೆ. ಈಗ ಹಚ್ಬೇಡ. ನಾನು ಹಚ್ಚಿದೆ ಅವಾಗಲೇ. ಇವಾಗ ಹಚ್ಚಲೇಬೇಕು. ನಿನಗೆ ನಾನು ಗಂಧದ ಕಡೆ ಎಷ್ಟು ಹಚ್ಬಿಡು ಅಂತ ಹೇಳಿದೆ. ನಾನು ಅನ್ಕೊಂಡಿದ್ದೆ. ಇಲ್ಲಿ ನೋಡಿ, ತುಪ್ಪದ ಪಾಕೆಟ್ ಎಲ್ಲ ಹಿಂಗೆ ಎಸಿ ಮಾಡಚ್ಚಿನಿ. ಒಂದ್ಸಲ ದೇವ್ರ ಮನೆ ಇದು ನೋಡಿ, ಇಲ್ಲಿ ಹೆಂಗ್ ಮಾಡಿದ್ಯಾ. ಅದೇ ಆಗುತ್ತೆ. ನೀನು ಕ್ಲೀನ್ ನಮ್ಗೆ ಹಚ್ಚಲ್ಲ. ಹೋಗಮ್ಮ, ಪೂಜೆ ಮಾಡೋದಿಲ್ಲ ನೀನು ಕ್ಲೀನ್ ನಮ್ಗೆ. ಯಾವಾಗ ಕಲಿತೀಯ ನೀನು ಕ್ಲೀನ್ ನಮ್ಗೆ ಪೂಜೆ ಮಾಡೋದು? ಎಲ್ಲ ಒರೆಸಿ ಪೂಜೆ ಮಾಡಬೇಕು. ಎಲ್ಲಾನು ಒಂದು ಕಡೆಯಲ್ಲಿ ಇಟ್ಕೊಂಡ್ಬರ್ಬೇಕು. ಸರಿ ಮಾಡು, ಆಫ್ ಮಾಡು, ನಾನು ಮಾಡ್ತೀನಿ. ಬೇಗ ಮಾಡಿಬಿಡು ಸರಿನಾ. ಅವಾಗಲೇ 6 o'clock ಆಗೋಗಿದೆ. 8 o'clock. ಬೇಗ ಮಾಡು, ಇನ್ನೂ ರೆಡಿ ಆಗಬೇಕು. ಇನ್ನೂ ಬೇಗ ಮಾಡಬೇಕು. ಪಪ್ಪ ಬರುತ್ತೆ ಇವಾಗ. ಊದ್ಬಾರ್ದ, ಹಿಂಗೆ ಇದು ಮಾಡು.
ಮಾಡು ಗಂಟಿ ತಗೋ. ಮಾಡಿಬಿಡು ಬಾ, ಸರಿನಾ? ಇದೆಲ್ಲ ಬಂದುಬಿಟ್ಟು ಕುರುಕ್ ತಿಂಡಿ, ಚಿಪ್ಸು, ಆಮೇಲೆ ನಿನ್ನೆ ಇದು ಚುರುಮುರಿ ಒಗ್ಗರಣೆ ಹಾಕ್ಕೊಟ್ಟಿದ್ನಲ್ವ ಅದು, ಚಿಪ್ಸು, ಒಂದು ಸ್ವಲ್ಪ ಚಕ್ಲಿ ಚೌಚೌ ಐತೆ. ಇದು ಬ್ಯಾಗಲ್ಲಿ ಹಾಕ್ಕೊತೀನಿ. ಇದು ನನ್ನ ಮಗಳ ಕುರುಕ್ ತಿಂಡಿ. ಎಲ್ಲಾದರೂ ಹೋಗ್ಬೇಕಾದ್ರೆ ತೊಗೊಂಡು ಹೋಗಬೇಕು. ಇನ್ನೇನು ಇದು ಹಾಲು ಇವಾಗ ಕುಡಿತಾಳೆ ಅವಳು. ಪೂಜೆ ಎಲ್ಲ ಆಯಿತು. ಇದು ಬಂದುಬಿಟ್ಟು ಇಲ್ಲಿ ಒರೆಸ್ದೆ. ಫ್ರೆಂಡ್ಸ್, ಸಿಂಪಲ್ಲಾಗಿ ಇದರಲ್ಲಿ ಸ್ವೆಟರು, ಬೆಡ್ಶೀಟು ತೊಗೊಂಡಿದ್ದೀನಿ. ಇನ್ನು ಬೆಡ್ಶೀಟ್ ಹಾಕ್ಕೊಂಡಿಲ್ಲ, ಸ್ವೆಟರ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಸೈಡ್ ಬ್ಯಾಗು. ಇದು ಬಂದುಬಿಟ್ಟು ನನ್ನ ಆಕ್ಸೆಸರೀಸು, ಲಿಪ್ಟಿಕ್ಕು ಅವೆಲ್ಲ ಇರುತ್ತಲ್ವ, ಅದೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ನೆಲ್ ಪಾಲಿಶ್ ಹಚ್ಕೊಂಡಿಲ್ಲ, ಇವಾಗ ಹಚ್ಕೋಬೇಕು. ಇದು ಬಂದುಬಿಟ್ಟು ಫುಲ್ಲು ಬಟ್ಟೆ. ಇದರಲ್ಲಿ ಫುಲ್ಲು ಬಟ್ಟೆಗಳೆಲ್ಲ ತೊಗೊಂಡಿದ್ದೀನಿ. ಇದರಲ್ಲೇ ಸ್ವಲ್ಪ ನೀರು ಬಾಟಲ್ಸು, ಸ್ನ್ಯಾಕ್ಸು ಹಾಕ್ಕೋತೀನಿ. ಬೇರೆದ್ರಲ್ಲಿ ಹಾಕ್ಕೊಂಡಿದ್ದೀನಿ, ಇರಿ ತೋರಿಸ್ತೀನಿ. ಅದೇ ಸ್ನ್ಯಾಕ್ಸ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದು ಸ್ನ್ಯಾಕ್ಸು, ವಾಟರ್ ಬಾಟಲ್, ನೀರು 3 ಬಾಟಲ್ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಬೇರೆ ಕಡೆ ನೀರು ಕುಡಿದ್ಬಿಡ್ತೀವಿ. ನನ್ನ ಮಗಳಿಗೆ ಕುಡಿಯೋಕ್ಕೆ ಕೊಡಲ್ಲ. ಅವಳಿಗೆ ಎಲ್ಲ ಹೋಗಬೇಕಾದ್ರೆ, ಕ್ಯಾರಿ ಮಾಡಬೇಕಾದ್ರೆ ನೀರು ತೊಗೊಂಡು ಹೋಗ್ತೀವಿ. ಹಾಗಾಗಿ ಇಷ್ಟು ನೀರು ತೊಗೊಂಡಿದ್ದೀವಿ. ಇದು ನೋಡೋಣ, ಇದರಲ್ಲಿ ಸದ್ಯಕ್ಕೆ ಇದರಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ, ಪ್ಲೇಸ್ ಇದ್ದರೆ ಅದರಲ್ಲೇ ಹಾಕ್ಕೋತೀನಿ. ಫ್ರೆಂಡ್ಸ್, ಪೂಜೆ ಎಲ್ಲನೂ ಮಾಡಿ ಆಯಿತು. ಇವಾಗ ನನ್ನ ಮಗಳು ಬಂದುಬಿಟ್ಟು ಇಲ್ಲಿ ಎಲ್ಲ ಸೀರೀಸ್ ಎಲ್ಲ ತೆಗೆದಿಟ್ಕೋತಾವಳೆ. ರೂಮ್ ಅಂತೂ ನೋಡೋಕ್ಕಾಗಲ್ಲ ಬಿಡಿ. ಹಾಂ, ರೂಮ್ ಅಂತೂ ವೈಟ್ ತಗೋ. ಅದು ಯಾವುದಾದ್ರೂ ಕಲರ್ ತಗೊಳಮ್ಮ. ನನ್ನ ಮಗಳು ಹೊಸಿ ಹಿಂಸೆ ಕೊಡಲ್ಲ. ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೋ ಹೋಗೋದು. ಇದು ತಗೋ. ಇವಾಗ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ತಿಂಡಿ ಎಲ್ಲ ಹಾಕ್ಕೋಬೇಕು. ನೀರು ಒಂದು ಸ್ವಲ್ಪ ರಾತ್ರಿಗೆ ನೀರು ಅದು ಒಂದು ಸ್ವಲ್ಪ ಪ್ಯಾಕೆಲ್ಲ ಮಾಡ್ಕೋಬೇಕು. ಅಷ್ಟು ಕೆಲಸ ಇದೆ, ಇನ್ನೇನು ಇಲ್ಲ. ಬಟ್ಟೆ ಒಂದು ಸ್ವಲ್ಪ ಎತ್ಕೊಂಬಂದು, ನಿನಗೆ ಯಾವುದು ಬರುತ್ತೆ ಅದು ತಗೋ. ತಗೋ. ಇವಾಗ ಬಟ್ಟೆ ಎಲ್ಲ ಎತ್ಕೊಂಬಂದ್ಬಿಟ್ಟು ಒಳಗಡೆ ಎಲ್ಲ ಹಾಕಬೇಕು. ಇಷ್ಟು ಕೆಲಸ ಇದೆ. ರೆಡಿ ಒಂದು ಆಗಬೇಕು. ಇನ್ನು ಇವಾಗ 6 o'clock ಆಗಿದೆ. ಇನ್ನು ಟೈಮ್ ಇದೆ. ಅಷ್ಟೋ ತನಕ ರೆಡಿ ಆಗಿಬಿಟ್ಟು, ಇದು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಬೆಳಗ್ಗೆಯಿಂದನೂ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವಾಗ ಇದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಯಲ್ಸಿನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತೆ ನಾವು ರೆಡಿಯಾಗಿ ಮತ್ತೆ ಹೋಗೋವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ, ಸರಿನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸರಿನಾ? ನನ್ನ ಮಗಳ ಬಟ್ಟು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಅವಳೇ ಇಟ್ಕೊಂಡಿರೋದು, ಸರಿನಾ? ಬಾಯ್ ಬಾಯ್. ಕೈ ಮೇಲೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.